ಕ್ರೈಸ್ತಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ. ಪ್ರಿಯರೇ, ಯಾವುದೋ ಒಂದು ಚಿಂತೆ ನಿಮ್ಮನ್ನ ಕಾಡ್ತಿರ್ಬೋದು. ಯಾವುದೋ ವಿಧವಾದ ಒಂದು ಚಿಂತೆಯಲ್ಲೋ ಕಳವಳದಲ್ಲಿ ಹಾದು ಹೋಗ್ತಿದ್ದೀರಾ. ಅಯ್ಯೋ, ಏನಾಗ್ತದೋ ಪರಿಸ್ಥಿತಿ, ಏನ್ ನಡೀತದೋ ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಏನ್ ನಡೀತದೋ, ಯಾವುದೋ ಒಂದು ಕಳವಳ, ಯಾವುದೋ ಒಂದು ಆತಂಕ, ಯಾವುದೋ ಒಂದು ಭಯದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಯಾವುದೋ ಪರಿಸ್ಥಿತಿ ಏನೋ ನಮ್ಗೆ ಆಗ್ಬಿಡ್ತದೇನೋ, ನಮ್ಮ ಮೇಲೆ ಬಂದ್ಬಿಡ್ತದೇನೋ ಅಂತ ಹೇಳಿ ಕಳವಳಗೊಳ್ತಾ ದಿಗ್ಭ್ರಮೆಗೊಂಡಿದ್ದೀರಾ. ನಿಮ್ಮನ್ನು ನೋಡಿ ಸ್ವಾಮಿ ಪ್ರೀತಿಯಿಂದ ಒಂದು ಮಾತನ್ನ ಹೇಳ್ತಿದ್ದಾರೆ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ. ಪ್ರಿಯರೇ, ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಹೌದು ಪ್ರಿಯರೇ, ಯಾವುದೋ ವಿಷಯಕ್ಕಾಗಿ ನೀವು ಕಳವಳಗೊಂಡಿರಬಹುದು. ಯಾವುದೋ ಸಂಗತಿಗಳು ಆಗ್ಬಿಡ್ತದೇನೋ ಅನ್ನುವಂಥ ಭೀತಿಯಲ್ಲಿ ನೀವಿರಬಹುದು. ಒಂದು ವೇಳೆ ಅಯ್ಯೋ, ಅವ್ರಿಗಾದಂಗೆ ನಮಗೂ ಎಲ್ಲಿ ಆಗ್ಬಿಡ್ತದೋ, ನಮ್ಮ ಮೇಲೂ ಕೂಡ ಎಲ್ಲಿ ಬಂದ್ಬಿಡ್ತದೋ ಆ ಸಮಸ್ಯೆಗಳು ಅಂತೇಳಿ ಆತಂಕ ಪಟ್ಟಿರಬಹುದು. ಆದ್ರೆ ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನ ನಂಬಬೇಕಂತೆ. ಯಾವಾಗ ಒಬ್ಬ ಮನುಷ್ಯನ ಹೃದಯವು ಕಳವಳಗೆ ಒಳಗಾಗ್ತದೆ ಎಂಬುದಾಗಿ ನೋಡೋದಾದ್ರೆ, ಯಾವಾಗ ಒಬ್ಬ ವ್ಯಕ್ತಿ ದೇವರ ಮೇಲೆ ತನ್ನ ನಂಬಿಕೆಯನ್ನ ವಿಶ್ವಾಸವನ್ನ ಕಳ್ಕೊಳ್ತಾನೋ ಅಥವಾ ಅವನು ಅಪನಂಬಿಗಸ್ತನಾಗ್ತಾನೋ, ಆಗ ಮನುಷ್ಯನಲ್ಲಿ ಸಂದೇಹಗಳು ಹೆಚ್ಚಾಗ್ತದೆ. ಆಗ ಆತನ ದೇವರ ಮೇಲೆ ನಂಬಿಕೆ ಕಡಿಮೆ ಆದಾಗ ಅವನು ತನ್ನ ಪ್ರತಿ ಪರಿಸ್ಥಿತಿಗಳಲ್ಲೂ ತನಗೆದುರಾಗುವಂಥ ಕಷ್ಟ, ಸಮಸ್ಯೆ, ಶೋಧನೆಗಳ ಮಧ್ಯದಲ್ಲಿ ಏನಾಗ್ತದೋ, ಈ ಪರಿಸ್ಥಿತಿನ ನಾನು ದಾಟಿ ಹೋಗ್ತೀನೇನೋ, ಇಲ್ಲ ಈ ಪರಿಸ್ಥಿತಿಯಲ್ಲಿ ನಾನು ಮುಳುಗಿ ಹೋಗ್ತೀನೇನೋ ಅನ್ನೋ ಭಯ, ಆತಂಕ ಅವನಿಗೆ ಎದುರಾಗ್ತದೆ. ಆದ್ರಿಂದ ದೇವರು ಈ ವಿಷಯದಲ್ಲಿ ನನ್ನನ್ನು ಮುನ್ನಡೆಸ್ತಾರ, ಸಹಾಯ ಮಾಡ್ತಾರ, ಮೇಲೆತ್ತುತ್ತಾರ ಎಂಬ ಅಪನಂಬಿಕಸ್ತಿಕೆ ಯಾರಲ್ಲಿ ಇರ್ತದೋ ಆ ವ್ಯಕ್ತಿ ಕಳವಳಗೊಳ್ತಾನೆ. ಒಂದು ವೇಳೆ ನೀವು ಈ ರೀತಿಯಾಗಿರ್ಬೋದು, ಒಂದು ವೇಳೆ ನಿಮ್ಮ ನಂಬಿಕೆ ಕಮ್ಮಿ ಆಗಿರ್ಬೋದು, ಅದರ ನಿಮಿತ್ತವಾಗಿ ನೀವು ಒಂದು ವೇಳೆ ಸೋಲನ್ನ ಅನುಭವಿಸ್ತಿರ್ಬೋದು, ಒಂದು ವೇಳೆ ಭಯ ನಿಮ್ಮೊಳಗಡೆ ಆವರಿಸಿಕೊಂಡಿರ್ಬೋದು ಪ್ರೇರೆ, ಅಥವಾ ಯಾವುದೋ ವಿಧವಾದ ಕಳವಳ, ಆತಂಕ ನಿಮ್ಮನ್ನ ಬೆನ್ನತ್ತಿ ಬರ್ತಿರ್ಬೋದು. ಏನೋ ಒಂದು ನನಗೆ ಆಗ್ಬಿಡ್ತದೇನೋ, ಈ ಬಂದಿರುವಂತ ವ್ಯಾಧಿ ನನ್ನ ಬಿಟ್ಟು ಹೋಗಲ್ವೇನೋ, ಅಯ್ಯೋ ನನ್ನ ಮಾಡಿರುವಂತ ಸಾಲ ತೀರಿಸ್ಕೊಳ್ತೀನೋ ಇಲ್ವೋ, ಈ ಕಷ್ಟದಿಂದ ದೇವ್ರು ನನ್ನ ಬಿಡಿಸ್ತಾರೋ ಇಲ್ವೋ, ನಾನು ಅನ್ಕೊಂಡಿದ್ದು, ನಾನು ಪ್ರಾರ್ಥಿಸ್ತಿರೋದಕ್ಕೆ ದೇವ್ರು ಉತ್ತರ ಕೊಡ್ತಾರೋ ಇಲ್ವೋ, ನನ್ನ ನಂಬಿರೋದನ್ನ, ನಾನು ಎದುರು ನೋಡ್ತಿರುವಂತ ಕಾರ್ಯವನ್ನ ದೇವ್ರು ಮಾಡ್ತಾರೋ ಇಲ್ವೋ ಅನ್ನೋ ಅನುಮಾನ, ಕಳವಳದಲ್ಲಿದ್ದೀರಾ. ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನ ನಂಬ್ರಿ. ಯೇಸು ಸ್ವಾಮಿ ಮೇಲೆ ನೀವು ನಂಬಿಕೆ ಇಡುವಾಗ ನಿಮ್ಮ ಕಳವಳ ಎಲ್ಲ ಆತನ ತೆಗೆದಾಕ್ತಾನೆ. ಪ್ರಿಯರೇ, ಯೇಸು ಸ್ವಾಮಿನ ನೀವು ಮನಸಾರೆ ನಂಬುವಾಗ ಆತ ನಿಮ್ಮ ಭರವಸೆಗೆ ಆಧಾರನಾಗಿದ್ದು, ನಿಮ್ಮ ಎಲ್ಲ ಕಳವಳಗೊಳ್ಳುವ ಎಲ್ಲ ಸಂಗತಿಗಳಿಗೆ ಆತನು ಸಹಾಯಕನಾಗಿ ನಿಲ್ತಾನೆ. ನಿಮಗೆ ಎದುರಾಗಿ ಬರುವ ಪ್ರತಿ ಪರಿಸ್ಥಿತಿಗಳಲ್ಲೂ, ನಿಮ್ಮನ್ನ ಕಳವಳಗೊಳಿಸುವಂತ ಪ್ರತಿ ಕಾರ್ಯಗಳಲ್ಲೂ ಆತ ನಿಮ್ಮನ್ನ ಧೈರ್ಯಪಡಿಸಿ ಮುನ್ನಡೆಸಿ ನಿಮ್ಮ ಅಗತ್ಯತೆಗಳನ್ನ ಸಂಧಿಸುವ ಆತನಾಗಿದ್ದಾನೆ. ಅದಕ್ಕಾಗಿ ಆತ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನನ್ನ ಮಗನೇ, ಮಗಳೇ, ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನ ಮೇಲೆ ನಿನಗೆ ವಿಶ್ವಾಸ ಇರಲಿ ಎಂಬುದಾಗಿ. ಹೌದು, ವಿಶ್ವಾಸ ಕಮ್ಮಿ ಆಗಿದ್ದರೆ ಯಾಯಿರಂತರ ದೇವರನ್ನ ನೋಡಿ, ದೇವರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ತನ್ನ ನಂಬಿಕೆಯನ್ನು ಸ್ಥಿರಪಡಿಸಿಕೊಂಡ ಹಾಗೆ ನಾವು ಸ್ಥಿರಪಡಿಸಿಕೊಳ್ಳೋಣ. ಪ್ರೇರೆ, ದೇವರನ್ನು ನೋಡಿ ಹೇಳಿ, ದೇವರೇ, ನಾನು ನಿನ್ನ ವಾಕ್ಯವನ್ನ ನಂಬುತ್ತೇನೆ, ನಾನು ಮನಸಾರೆ ನಿನ್ನ ಮೇಲೆ ವಿಶ್ವಾಸ ಇಡ್ತೀನಿ, ನಿನ್ನ ವಾಕ್ಯದ ಮೇಲೆ ವಿಶ್ವಾಸ ಇಡ್ತೀನಿ ಎಂಬುದಾಗಿ ಯಾವಾಗ ನೀವು ಒಪ್ಪಿಸಿಕೊಡ್ತೀರೋ ಆಗ ನಿಮ್ಮ ಹೃದಯದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ನಿಮ್ಗೆ ಎದುರಾಗಿರುವ ಕಳವಳ, ನಿಮ್ಗೆ ಎದುರಾಗ್ತಿರೋದು ಆ ಚಿಂತೆ, ಭಯವನ್ನ ದೇವರು ಬಿಡಿಸ್ತಾನೆ. ಯೇಸು ನಿಮಗೆ ಸಹಾಯ ಮಾಡ್ತಾನೆ. ಆದ್ರಿಂದ ನೀವು ಒಪ್ಪಿಸಿಕೊಡ್ತೀರಾ, ನಿಮ್ಮ ಹೃದಯವನ್ನ ಯೇಸುವಿನ ಬಳಿಯಲ್ಲಿ ಪ್ರಾರ್ಥಿಸ್ತೀರಾ, ದೇವರೇ, ನಾನು ನಂಬುತ್ತೇನಪ್ಪ, ನನ್ನ ವಿಶ್ವಾಸವನ್ನ ಬಲಪಡಿಸು, ನನಗೆ ಸಹಾಯ ಮಾಡು, ನಾನು ಈ ವಿಷಯದಲ್ಲಿ ಭಯ ಪಡ್ತಾ ಇದ್ದೀನಿ, ಈ ವಿಷಯದಲ್ಲಿ ಕಳವಳ ಪಡ್ತಾ ಇದ್ದೀನಿ ಎಂಬುದಾಗಿ ನೀವು ಯಾವ ವಿಷಯದಲ್ಲಿ ಕಳವಳ ಪಡ್ತಾ ಇದ್ದೀರೋ, ಯಾವುದು ನಿಮ್ಮನ್ನ ಕಳವಳಗೊಳಿಸ್ತಿದ್ಯೋ, ಭಯ ಪಡಿಸ್ತಿದ್ಯೋ, ಆ ವಿಷಯವನ್ನ ದೇವರ ಕೈಯಲ್ಲಿ ಬಿಟ್ಟು ಕೊಡಿದ್ರೆ, ದೇವರ ಹಸ್ತದಲ್ಲಿ ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ವಿಶ್ವಾಸದ ತಂದೆಯಾಗಿರುವಂತ ಕರ್ತನು ನಿಮ್ಮನ್ನ ಮಾನಿಸಿ
ನಿಮ್ಮ ವಿಶ್ವಾಸಕ್ಕೆ ತಕ್ಕಂತೆ ಆತನ ಅದ್ಭುತಗಳನ್ನು ಮಾಡುತ್ತಾನೆ. ದೇವರ ವಾಕ್ಯನ ಆಶೀರ್ವದಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯೇ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ಎಂಬುದಾಗಿ ಹೇಳಿದಿ. ನಮ್ಮನ್ನ ಧೈರ್ಯಪಡಿಸುವವನು, ನಮ್ಮನ್ನು ಆಧರಿಸುವವನು, ನಮ್ಮ ಅಗತ್ಯತೆಗಳನ್ನ ಸಂಧಿಸುವ ದೇವರು ನೀನು ಆಗಿದ್ಯಪ್ಪ. ನಿನ್ನ ನೋಡಿ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವರಿಗೆ ಸಹಾಯ ಮಾಡು. ಅವ್ರು ಇರುವಂತ ಎಲ್ಲ ಕಳವಳಗಳಿಂದ ಬಿಡುಗಡೆ ಮಾಡು. ನಿನ್ನ ಕೃಪೆ ಅವರನ್ನು ಆವರಿಸಿಕೊಳ್ಳಿ. ಅದ್ಭುತ ಕಾಣಲಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇಲೆ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.